ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಇತ್ತೀಚಿನ ಬೆಳವಣಿಗೆ ಪ್ರಕಾರ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದ್ರ ಮುಖಾಂತರ ಮರುಪರಿಶೀಲನೆಯನ್ನ ಸರ್ಕಾರ ಮಾಡಲಿಕ್ಕೆ ಹೊರಟಿತ್ತು. ಈಗ ಅದರಲ್ಲಿ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ, ಒಂದು ಹೊಸ ದೊಡ್ಡ ಬದಲಾವಣೆ ಬರ್ತಾ ಇದೆ. ಇದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೂಡ ಹೌದು. ಏನು ಬದಲಾವಣೆ ಆಗ್ತಾ ಇದೆ? ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದನ್ನ ಕಂಟಿನ್ಯೂ ಮಾಡ್ತಾ ಇದೆಯಾ ಸರ್ಕಾರ, ಅಥವಾ ಅದನ್ನ ಸ್ಟಾಪ್ ಮಾಡಿದ್ಯಾ? ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ, ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಈಗ ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ನಲ್ಲಿ ಒಂದು ದೊಡ್ಡ ಮೀಟಿಂಗ್ ಆಗುತ್ತೆ. ಬಹಳ ಹೊತ್ತಿನ ಕಾಲ ಮೀಟಿಂಗ್ ನಡೆಯುತ್ತೆ. ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಮತ್ತೆ ಎಲ್ಲರೂ ಜನರು ಹೊಸದಾಗಿ ಡಾಕ್ಯುಮೆಂಟ್ ಗಳನ್ನ ಕೊಡಬೇಕು, ಮತ್ತೆ ಅದೇ ರೀತಿ ಇನ್ಕಮ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಕೊಡಬೇಕು ಅಂತ ಹೇಳಿ ಏನು ನಿಮ್ಮ ಪೇಪರ್ ನಲ್ಲಿ ಅಪ್ಡೇಟ್ ಬಂದಿತ್ತು, ನಿಮಗೂ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಹೊಸದಾಗಿ ಅರ್ಜಿ ಹಾಕುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ನೀವೆಲ್ಲ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಸೈಬರ್ ಸೆಂಟರ್ಗಳ ಮುಂದೆ ಹೋಗಿ ನಾವು ಹೊಸದಾಗಿ ಅರ್ಜಿ ಹಾಕ್ಸ್ಲಿಕ್ಕೆ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂತ ಇದ್ರಿ. ಈಗ ಬರ್ತಾ ಇರುವಂತ ಅಪ್ಡೇಟ್ ಪ್ರಕಾರ ಹೊಸದಾಗಿ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಯಾವ ರೀತಿ ಪರಿಷ್ಕರಣೆಯ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಹೊಸದಾಗಿ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ 1,25,00,000 ಫಲಾನುಭವಿಗಳಲ್ಲಿ ಪ್ರತಿ ತಿಂಗಳು ಸಾಯ್ತಾ ಇರ್ತಾರೆ ಜನ. ಓಕೆನಾ? ಪ್ರತಿ ತಿಂಗಳು ಏಜ್ ಆದವರು ಇರ್ತಾರೆ ಮನೆಯಲ್ಲಿ, ಕೋಟ್ಯಾಂತರ ಜನರಲ್ಲಿ ಪ್ರತಿ ತಿಂಗಳು ಸಾಯ್ತಾ ಇರ್ತಾರೆ. ಹಂಗಾರೆ ಪ್ರತಿ ತಿಂಗಳು ಹೊಸದಾಗಿ ಅರ್ಜಿ ಸಲ್ಲಿಸಕ್ ಆಗುತ್ತಾ? ಅದು ಒಳ್ಳೆ ನಿರ್ಧಾರ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರ ಜೊತೆಯಲ್ಲಿ ಈಗ ಹಾಗಾದ್ರೆ ಮತ್ತೆ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡ್ತಾರೆ, ಯಾವ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ನೋಡೋದಕ್ಕೆ ಹೋದ್ರೆ, ಈಗ ಮನೆಯಲ್ಲಿ 4-5 ಜನ ಇರ್ತಾರೆ, ಡಿವೈಡ್ ಆಗಿರೋದಿಲ್ಲ, ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ ಪಡ್ಕೊಂತ ಇರ್ತಾರೆ. ಅದರ ಜೊತೆಯಲ್ಲಿ ವಿದ್ಯುತ್ ಕನೆಕ್ಷನ್ ಅಷ್ಟೇ, ಒಬ್ಬರ ಹೆಸರಲ್ಲಿ 4-5 ಮನೆಗಳಿರುತ್ತೆ, ನಾವು ಒಬ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದೀವಿ. ಆದ್ರೆ ಅವೆಲ್ಲರೂ ಕೂಡ ಪಡ್ಕೊಂತ ಇರ್ತಾರೆ. ಮನೆಗೆ ವೆರಿಫಿಕೇಶನ್ ಅನ್ನ ಮಾಡ್ತೀವಿ, ಅವ್ರು ಕರೆಕ್ಟ್ ಆಗಿದಾರ, ನಿಜವಾಗ್ಲೂ ಅರ್ಹತೆಯನ್ನ ಪಡ್ಕೊಂಡಿದ್ದಾರಾ ಅಂತ ಹೇಳಿ ಮನೆಗೆ ಅಧಿಕಾರಿಗಳು ಬಂದು ವೆರಿಫಿಕೇಶನ್ ಮಾಡ್ತಾರೆ. ಈ ರೀತಿ ನಾವು ಪರಿಷ್ಕರಣೆನ ಮಾಡ್ತೀವಿ ಅಂತ ಹೇಳಿ ಈಗ ಸದ್ಯಕ್ಕೆ ಸರ್ಕಾರದಿಂದ ಮಾಹಿತಿ ಬಂದಿದೆ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ, ಅರ್ಹರಿಗೆ ಏನು ಅರ್ಹತೆ ಇದೆ, BPL ಕಾರ್ಡ್ನವರಿಗೂ ಕೊಡ್ತಾ ಇದ್ದಾರೆ, APL ಕಾರ್ಡ್ನವರಿಗೂ ಕೊಡ್ತಾ ಇದ್ದಾರೆ, ಅಂತ್ಯೋದಯ ಕಾರ್ಡ್ನವರಿಗೂ ಕೊಡ್ತಾ ಇರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, GST ಪೇಯರ್ ಆಗಿರ್ಬೋದು, ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಆರ್ಥಿಕವಾಗಿ ಸಬಲರಾಗಿರುವಂತವರಿಗೆ ನಾವು ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಈಗ ಆಲ್ರೆಡಿ ಮೊದಲೇ ರೆಸ್ಟ್ರಿಕ್ಷನ್ ಗಳನ್ನ ಹಾಕಿತ್ತು. ಓಕೆನಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಗವರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ, ಯಾರು ಒಂದಕ್ಕಿಂತ ಹೆಚ್ಚು ಜನ ಫಲಾನುಭವಿಗಳಿದ್ದಾರೆ ಒಂದೇ ಮನೆಯಲ್ಲಿ, ಈ ರೀತಿಯಾಗಿ ವೆರಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ವೆರಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ನಿಮಗೂ ಈ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಸದ್ಯಕ್ಕಂತೂ ರಿಲೀಫ್ ಇದೆ, ವೆರಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಸದ್ಯಕ್ಕೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ ಹಣ. ಆದಷ್ಟು ಬೇಗ DBT ಮುಖಾಂತರ ಜನರಿಗೆ ಹಣ ಜಮಾ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.